ಹಾಯ್ ಹಲೋ ಫ್ಯಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಚು ಮೆರ್ಸಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಂಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಫುಲ್ ನೋಡಿ. ತವಾ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಓಕೆ ಗೈಸ್, ಬನ್ನಿ ಹೇಗೆ ಮಾಡೋಣ ತೋರಿಸ್ತೀನಿ. ಫಸ್ಟಿಗೆ ನಾನು ಈ ಬೌಲಲ್ಲಿ ಕಾರ್ನ್, ಪನ್ನೀರ್ ಆ್ಯಂಡ್ ಆನಿಯನ್ ಎಲ್ಲ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನಾನು ಪಿಜ್ಜಾ ಸಾಸ್ ರೆಡಿ ತೊಗೊಂಡಿದ್ದೀನಿ ಆ್ಯಂಡ್ ಚೀಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೆಕ್ಸ್ ಕೂಡ ಇದೆ. ಸೊ ಬನ್ನಿ, ಈಗ ನಾನು ಆಲ್ರೆಡಿ ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಸ್ಟಫ್ ಹೇಗೆ ಮಾಡ್ತೀನಿ ಅನ್ನೋ ಡೈರೆಕ್ಟ್ ನಾನು ತವಾ ಮೇಲೆ ಸ್ಟಫ್ ಮಾಡ್ತೀನಿ. ಸೊ ಬನ್ನಿ, ತವಾ ಮೇಲೆ ಹೇಗೆ ಸ್ಟಫ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟಿಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಖಾರದ ಪುಡಿ ಎಲ್ಲ ಒಂದು ಸ್ವಲ್ಪ ಅಷ್ಟೇ ಹಾಕೊಂತೀನಿ. ಸೊ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್. ನೆಕ್ಸ್ಟಿಗೆ ಸ್ವಲ್ಪ ಖಾರದ ಪುಡಿ ತೊಗೊತಾ ಇದ್ದೀನಿ, ಅದು ನಿಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ಅದೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೆಲ್ಲ ಸ್ವಲ್ಪ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ನೋಡಿ, ಕ್ಲೀನಾಗಿ ಅದು ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಸೊ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈಗ ಇದು ಮಿಕ್ಸಿಂಗ್ ರೆಡಿ ಆಗಿದೆ. ಇವಾಗ ನಾನು ಇದಕ್ಕೆ ಈಗ ತವಾ ತಗೊಳ್ಳೋಣ. ಫಸ್ಟಿಗೆ ಇವಾಗ ತವಾ ತಗೊಂಡಿದ್ದೀನಿ ಗೈಸ್. ಈಗ ನಾನು ತವಾ ಮೇಲೆ ಸ್ಟಫಿಂಗ್ ಮಾಡ್ತೀನಿ. ಸೊ ನೋಡಿ, ಈಗ ತವಾ ಮೇಲೆ ಈ ಥರ ಹಾಕ್ಕೊಂಡು ಫೋರ್ಕಿಂದ ಈ ಥರ ಸ್ಮಾಲ್ ಹೋಲ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಡೆನೂ ಮಾಡಿಕೊಂಡ್ರೆ ಸ್ವಲ್ಪ ಒಳಗಡೆ ಬೇಕಾಗುತ್ತೆ ಬೇಗ ಅಂತ ಅಷ್ಟೇ ಈ ಥರ ಮಾಡ್ಕೊಳ್ಳೋದು. ಸೊ ಬೇಗ ಮಾಡ್ಕೊಂಬಿಡೋಣ ಈ ಥರ. ನೆಕ್ಸ್ಟಿಗೆ ಪಿಜ್ಜಾ ಸಾಸ್ ತೊಗೊಂಡಿದ್ನಲ್ವಾ ಆಗಲೇ, ಸೊ ಅದನ್ನು ಪಿಜ್ಜಾ ಸಾಸ್ನ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಸ್ಪೂನ್ ತೊಗೊಂಡು ಕ್ಲೀನಾಗಿ ಈ ಥರ ಸ್ಪೂನಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಬೇಕನ್ಸುತ್ತೆ ಪಿಜ್ಜಾ ಸಾಸು, ಸಾಲ್ತಾ ಇಲ್ಲ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಪಿಜ್ಜಾ ಸಾಸ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದೇ ಸ್ಪೂನಿಂದ. ಸೊ ಓಕೆ, ಇವಾಗ ಇದು ರೆಡಿ ಇದೆ, ಸಾಕು. ಇವಾಗ ಇದಕ್ಕೆ ನೆಕ್ಸ್ಟು ಅಮೂಲ್ ಚೀಸ್ ಹಾಕ್ಕೊಳ್ಳೋಣ. ಸೊ ಚೀಸ್ನೆಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಫುಲ್ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ಈ ಥರ ಸಾಕಿಷ್ಟು. ನಾನು ಜಾಸ್ತಿ ಚೀಸ್ ತಿನ್ನಲ್ಲ, ಸೊ ಹಾಗಾಗಿ ಇಷ್ಟು ಸಾಕು. ಓಕೆ, ಸಾಕಿಷ್ಟು. ಈಗ ನೆಕ್ಸ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಸ್ಟಫಿಂಗ್ಸ್ನ, ಅದನ್ನು ಕ್ಲೀನಾಗಿ ಪಿಜ್ಜಾ ಬೇಸ್ ಮೇಲೆ ಕ್ಲೀನಾಗಿ ಸ್ಟಫ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಎಲ್ಲೂ ಖಾಲಿ ಬಿಟ್ಕೊಳ್ಳೋದು ಬೇಡ. ಸೊ ಅವಾಗ ತಿನ್ನೋಕೆ ಅಷ್ಟು ರುಚಿ ಅನಿಸಲ್ಲ. ಸೊ ಈ ಥರ ಕ್ಲೀನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿಕೊಂಡು ಕ್ಲೀನಾಗಿ ಓಕೆ, ಸಾಕನ್ಸುತ್ತೆ. ಈಗ ಇದ್ರ ಮೇಲೆ ಮತ್ತೆ ಸ್ವಲ್ಪ ಚೀಸ್ನ ಹಾಕ್ಕೊಳ್ಳೋಣ. ಸೊ ನೋಡಿ, ಇವಾಗ ಒಂದು ಸ್ವಲ್ಪ ಚೀಸ್ ಇದ್ರ ಮೇಲೆ ಸ್ಪ್ರೆಡ್, ಇನ್ನೊಂದು ಸ್ವಲ್ಪ ಉದುರಿಸ್ಕೊಳ್ಳೋಣ. ಆಲ್ರೆಡಿ ಬೇಸ್ಗೆ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಓಕೆ, ಈಗ ಇದು ರೆಡಿ ಇದೆ. ನೋಡಿ ಗೈಸ್, ಸ್ಟಫಿಂಗ್ ಇಸ್ ರೆಡಿ. ಬನ್ನಿ ಕುಕ್ ಮಾಡೋಣ. ಫಸ್ಟಿಗೆ ಒಲೆ ಹಚ್ಚಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಈ ತವಾನ ಇದ್ರ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗೈಸ್, ನೋಡ್ತಾ ಇರ್ಬೋದು. ಸೊ ಈಗ ತವಾ ಇಟ್ಟಿದ್ದೀನಿ. ಇದು 20 ಮಿನಿಟ್ಸ್ ಬೇಕು. ತವಾ ಮೇಲೆ ಇಟ್ಟು ಈಗ ಈ ಲಿಡ್ಡನ್ನು ಇದಕ್ಕೆ ಕ್ಲೋಸ್ ಮಾಡ್ತೀನಿ. ಸೊ 20 ಮಿನಿಟ್ಸ್ ಇದು ಬೇಕಾಗಿ. ಸೊ 20 ಮಿನಿಟ್ಸ್ ಬಿಟ್ಕೊಂಡು ಬಂದು ನೋಡೋಣ. ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್.
ಪಿಜ್ಜಾ ರೆಡಿ ಆಗಿದ ತಕ್ಷಣ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿತ್ತು ಅಂತ. ಆಲ್ರೆಡಿ ಬೇಕಾಗಿದೆ ಅನಿಸುತ್ತೆ. ಓಪನ್ ಮಾಡೋಣ. ಓಕೆ ಗುಡ್. ಓಕೆ ಬೇಕಾಗಿದೆ ಗೈಸ್, ಬೇಕಂತೂ ಆಗಿದೆ, ನೋಡ್ತಾ ಇರ್ಬೋದು. ತೆಗಿತೀನಿ, ಆಫ್ ಮಾಡಿ. ತೆಗ್ದಿದ್ದೀನಿ. ಪಿಜ್ಜಾ ಇಸ್ ರೆಡಿ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಪಿಜ್ಜಾ ಕಟ್ಟರಿಂದ ಕ್ಲೀನಾಗಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಆಯಿತು ನೋಡಿ ಗೈಸ್, ಕ್ರಿಸ್ಪಿಯಾಗಿ ಬಂದಿದೆ, ಸಖತ್ತಾಗಿದೆ ಮಾತ್ರ. ನೋಡ್ತಾ ಇರ್ಬೋದು, ಕ್ರಿಸ್ಪಿಯಾಗಿದೆ, ಸೂಪರ್. ಹೇಗಿದೆ ಅಂತ ಟೇಸ್ಟ್ ನೋಡೋಣ ಗೈಸ್. ಸ್ಮಾಲ್ ಪೀಸ್ ಚೆನ್ನಾಗಿದೆ ಗೈಸ್, ಚೆನ್ನಾಗಿ ಕುಕ್ ಆಗಿದೆ, ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು, ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಅಷ್ಟೇ ಗೈಸ್, ಇಲ್ಲಿಗೆ ಲಾಗ್ನ ಹೆಂಡ್ ಮಾಡ್ತೀನಿ. ನಾನು ಪಿಜ್ಜಾ ತಿಂತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ನೂ ತುಂಬ ರೆಸಿಪೀಸ್ ಬೇಕಾದರೆ, ಪ್ರ್ಯಾಂಕ್ಸ್ ವಿಡಿಯೋ ಬೇಕಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.